Praise the Lord. Wish you happy, blessed and prosperous New Year. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ನಮ್ಮ ತಂದೆಯಾದ ದೇವರು ಬಹಳ ಒಳ್ಳೆಯವನು. 2025ನೇ ಇಸವಿ ನಮಗೆ ಹಳೆತಾಯಿತು. 2026ನೇ ಇಸವಿಗೆ ನಾವು ಬಂದಿದ್ದೇವೆ. ಈ ದಿನ ಜನವರಿ 3, 2026ನೇ ಇಸವಿಯಲ್ಲಿ ನಾವು ಇದ್ದೇವೆ. ಎಷ್ಟು ಒಳ್ಳೆಯ ದೇವರು ನಮ್ಮ ತಂದೆ. ಹೊಸ ವರ್ಷವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ನಾವು ಸಭೆಯಾಗಿ ಸೇರಿ ಆ ಒಂದು ಹೊಸ ವರ್ಷದಲ್ಲಿ ಡಿಸೆಂಬರ್ 31 ನೈಟ್ ಸರ್ವಿಸ್ ಮಾಡಿ ಆರಾಧನೆಯೊಡನೆ ಹೊಸ ವರ್ಷಕ್ಕೆ ದಾಟಿ ಬಂದೆವು. ಬಹಳ ದೇವರು ಸುಂದರವಾಗಿ ನಮ್ಮನ್ನು ನಡೆಸಿದ. ಏಲ್ ಬೇತೆಲ್ ವರ್ಡ್ ಆಫ್ ಲೈಫ್ ಮಿನಿಸ್ಟ್ರಿಯಲ್ಲಿ ಮಂಗಳೂರಿನಲ್ಲಿ ದೇವರು ಸಭೆಯನ್ನು ಕೊಟ್ಟಿದ್ದಾನೆ. ದೇವರು ಸಭೆ ಕಟ್ಟಿದ್ದಾನೆ. ಕರ್ತನಾದ ಯೇಸು ಈಗ ಸಭೆಯಾಗಿ ಸೇರಿ ಏಲ್ ಬೇತೆಲ್ ವರ್ಡ್ ಆಫ್ ಲೈಫ್ ಎಂಬ ಮಿನಿಸ್ಟ್ರಿಯ ಹೆಸರಿನಲ್ಲಿ ಮಂಗಳೂರಿನಲ್ಲಿ, ಬೋಳೂರಿನಲ್ಲಿ ನಾವು ಸೇರಿ ಬರುತ್ತಾ ಇದ್ದೇವೆ. ಮತ್ತು ಮೊನ್ನೆ ಮೇರಮಜಲ್ ಎಂಬ ಪ್ಲೇಸ್ನಲ್ಲಿ 31 ನೈಟನ್ನು ಸುಂದರವಾಗಿ ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸಿದ. ಆತನನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಆತನ ಕರ್ತನ ಮೇಜಿನಲ್ಲಿ ಭಾಗವಹಿಸುತ್ತಾ ಮತ್ತು ದೇವರು ಹೊಸ ವರ್ಷಕ್ಕಾಗಿ ಕೊಟ್ಟಿರುವಂಥ ಸಂದೇಶವನ್ನು, ದೇವರ ಮಾತನ್ನು ಕೇಳುತ್ತಾ ಸಂದೇಶದಲ್ಲಿ ನಾವು ಹರ್ಷ ಉಲ್ಲಾಸದೊಡನೆ ಆತನಲ್ಲಿ ಆನಂದಿಸಿದ್ದೇವೆ. ಪ್ರಿಯರೇ, ಈ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು, ಹೊಸ ವರ್ಷದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಒಂದು ಸ್ತುತಿ ಪದಗಳನ್ನು ಹಾಡುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಎಂಥ ಒಳ್ಳೆಯ ದೇವರು ನಮ್ಮ ದೇವರು. ಆತ ನಮ್ಮ ತಂದೆ. ಅದಕ್ಕೆ ಸ್ತೋತ್ರ ಬಲಿ ಸಂಗೀತವನ್ನು ಹಾಡುತ್ತಾ ಆತನ ನಾಮವನ್ನು ಘನಪಡಿಸುವ. ಥ್ಯಾಂಕ್ ಯು ಲಾರ್ಡ್. ಎಸ್, ಕಮ್ ಆನ್, ಲೆಟ್ ಅಸ್ ಪ್ರೈಸ್ ಹಿಮ್, ವರ್ಷಿಪ್ ಹಿಮ್. ತಂದೆಯೇ, ಹಗಲಿರುಳು ನಮ್ಮನ್ನು ಕಾಪಾಡಿದಿ. ಹೊಸ ವರ್ಷವನ್ನು ನಮಗೆ ದಯಪಾಲಿಸಿದ್ದಿ. ನೀನು ಒಳ್ಳೆಯವನಪ್ಪ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ. ಥ್ಯಾಂಕ್ ಯು ಲಾರ್ಡ್. ಓಹ್, ಗ್ಲೋರಿ. ಅವರ್ ಗಾಡ್ ಇಸ್ ಗುಡ್ ಗಾಡ್. ಹೊಸ ವರ್ಷವನ್ನು ದಯಪಾಲಿಸಿದ್ದಾನೆ. ಹೊಸ ವರ್ಷದಲ್ಲಿ ಹೊಸ ಸಂಗತಿಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ದೇವರ ಮಕ್ಕಳೆಂಬ ಹೆಸರನ್ನು ದೇವರು ನಮಗೆ ದಯಪಾಲಿಸಿದರಲ್ಲಿ ನಮ್ಮ ಮೇಲೆ ಎಂಥ ಮಮತೆ ಇಟ್ಟಿದ್ದಾನೆ ನೋಡಿರಿ. ಓಹೋ, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ. ಓ, ಈ ದಿನದ ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ. ಹಗಲಿರುಳು ಕಾಪಾಡಿದೆ, ಹೊಸ ವರುಷ ನೀಡಿರುವೆ. ಹಗಲಿರುಳು ಕಾಪಾಡಿದೆ, ಹೊಸ ವರುಷ ನೀಡಿರುವೆ. ಮಾರ್ಪಡದ ನನ್ನ ಪ್ರಿಯನೇ, ಹೇ ನಿನ್ನ ಸನಿಹಾದಿ ನಲಿಯುವೆನು. ಓ, ಮಾರ್ಪಡದ ನನ್ನ ಪ್ರಿಯನೇ, ನಿನ್ನ ಸನಿಹಾದಿ ನಲಿಯುವೆನು. ಓ, ಮಾರ್ಪಡದ ನನ್ನ ಪ್ರಿಯನೇ, ನಿನ್ನ ಸನಿಹಾದಿ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ,
ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ನ ಸಮ್ಮುಖದಲ್ಲಿ. ಓ ಈ ದಿನದ ಆನಂದವೇ ಅಪ್ಪ ನಿನ್ನ ಸನ್ನಿಧಿಯಲ್ಲಿ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ತೊಳೆರೆ ನೀ ರಕ್ತದಿಂದ ಸುಖ ತಂದೆ ಗಾಯದಿಂದ, ತೊಳೆರೆ ನಿನ್ ರಕ್ತದಿಂದ ಸುಖ ತಂದೆ ಗಾಯದಿಂದ. ಆದರಣೆ ವಾಕ್ಯದಿಂದ, ಆದರಣೆ ವಾಕ್ಯದಿಂದ, ಬಲ ತಂದೆ ಆತ್ಮನಿಂದ, ನಮಗೆ ಬಲ ತಂದೆ ಆತ್ಮನಿಂದ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಹಿಮೆ ಪಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ನಮಗೆ ಹೊಸ ವರ್ಷವನ್ನು ನೀಡಿದೆಯಪ್ಪ. 25ನೇ ಇಸವಿ ಗತಿಸಿ ಹೋಯಿತು. 25ನೇ ಇಸವಿಯಲ್ಲಿ ನಮ್ಮನ್ನು ಸುಂದರವಾಗಿ ಕಾಪಾಡಿದ್ದಿ, ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿದ್ದಿ. 26ನೇ ಇಸವಿಯನ್ನು ನಮಗೆ ಕೊಟ್ಟಿದ್ದಿ. ಈ ಹೊಸ ವರ್ಷವನ್ನು ನಮಗೆ ದಯಪಾಲಿಸಿದ್ದಿ. ಹೊಸ ವರ್ಷದಲ್ಲಿ ನೂತನ ಮನಸ್ಸು, ನೂತನ ವಿಷಯಗಳು, ಅನೇಕ ಒಳ್ಳೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ಇದ್ದುಕೊಂಡು ನಡೆಸುವ ದೇವರು ನೀನು. ನಿನ್ನನ್ನು ವಂದಿಸುತ್ತೇವೆ. ಈ ದಿನ ಯಾರೆಲ್ಲ ಈ ಒಂದು ಸಂದೇಶವನ್ನು ವೀಕ್ಷಿಸ್ತಾ ಇದ್ದಾರೆ ಅವರಿಗೆ ಹೊಸ ವರ್ಷದಲ್ಲಿ ಸ್ವಾಮಿ ಎಲ್ಲರಿಗೆ ನಿನ್ನ ಉನ್ನತವಾದ ಕಾರ್ಯಗಳು ನೆರವೇರಲಿ ಎಂಬುದಾಗಿ, ಎಲ್ಲರಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ನಿನ್ನ ಮಹಿಮೆಯಾದ ಕಾರ್ಯಗಳು ಇವರೆಲ್ಲರ ಜೀವಿತದಲ್ಲಿ ಉಂಟಾಗಲಿ. ಎಲ್ಲ ಕೊರತೆಗಳು ನೀಗಿಸಲ್ಪಡಲಿ. ಮಕ್ಕಳ ಜೀವಿತದಲ್ಲಿ ಒಳ್ಳೆಯ ಕಾರ್ಯ, ಒಳ್ಳೆಯ ಸಂಗತಿಗಳು, ಉನ್ನತವಾದ ಕಾರ್ಯಗಳು ಉಂಟಾಗಲಿ. ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ತಂದೆಯೇ, ಈ ದಿನ ನಿನ್ನ ವಾಕ್ಯವನ್ನು ಬೋಧಿಸುವಾಗ ನೀನು ಮಾತನಾಡು. ನೀನು ಮಾತನಾಡಿದರೆ ನಾವು ಬದುಕುತ್ತೇವೆ. ನಿನ್ನ ವಾಕ್ಯವು ಬೆಂಕಿಗೂ ಬಂಡೆಯ ನುಡಿಯುವ ಚಮಟಿಗೂ ಸಮಾನವಾಗಿದೆ. ನಾನು ಮಾತನಾಡಿದ ಮಾತುಗಳು ಅವು ಆತ್ಮವಾಗಿ ಜೀವವಾಗಿ ಅವೇ ಎಂಬುದಾಗಿ ನೀನು ಹೇಳಿದ್ದಿ. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಓಕೆ, ಕ್ರಿಸ್ತನಲ್ಲಿ ಪ್ರಿಯರೇ, ಸುಂದರವಾಗಿ ನಾವು ಆತನನ್ನು ಸ್ತುತಿಸಿದೆವು. ಹೊಸ ವರ್ಷದ ಒನ್ಸ್ ಅಗೇನ್ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು ಸುಂದರವಾಗಿ, ಆರೋಗ್ಯಕರವಾಗಿ, ಮಹಿಮೆಕರವಾಗಿ ಮತ್ತು ತುಂಬ ಆಶೀರ್ವಾದದಿಂದ ನಿಮ್ಮನ್ನು ನಡೆಸಲಿ. ಸೊ ನಾವು ಗ್ರೆಗರಿಯನ್ ಕ್ಯಾಲೆಂಡರನ್ನು ಫಾಲೋ ಮಾಡ್ತೇವೆ ಭಾರತ ದೇಶದಲ್ಲಿ. ಆಗ ಜನವರಿ ನಮಗೆ ಹೊಸ ವರ್ಷ. ಇಸ್ರಾಯೇಲ್ಯರು, ಅದು ನಮ್ಮ ಕ್ಯಾಲೆಂಡರ್ ಇರೋದು ಸೂರ್ಯನನ್ನು ಅವಲಂಬಿಸಿ, ಸೋಲಾರ್. ಇಸ್ರಾಯೇಲ್ಯರು ಅವರು ಲೂನಾರ್, ಅವರ ಕ್ಯಾಲೆಂಡರ್ ಬೇರೆ. ಅವರು ಲೂನಾರ್ ಅಂದರೆ ಚಂದ್ರನನ್ನು ಅವಲಂಬಿಸಿರುವಂಥ ಅವರ ವರ್ಷ ದಿನಗಳು. ಹಾಗಾಗಿ ಅವರ ವರ್ಷದಲ್ಲಿ
ಹೊಸ ವರ್ಷವರೆಗೆ ಬರುವುದು ಪಸ್ಕಾ. ನಿಸ್ಸಾನ್ ತಿಂಗಳು ಅಂದರೆ ಏಪ್ರಿಲ್ ಅಥವಾ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ತಿಂಗಳು ಅವರ ಹೊಸ ವರ್ಷ. ಏನೇ ಇರಲಿ, ನಾವು ಇಲ್ಲಿ ಹೊಸ ವರ್ಷವನ್ನು ನಮಗೆ ಬರುವಂಥದ್ದು ಜನವರಿ ತಿಂಗಳಲ್ಲಿ ಹೊಸ ವರ್ಷ. ಹಳೆ ವರ್ಷದಿಂದ ಹೊಸ ವರ್ಷಕ್ಕೆ ಹಾದು ಹೋಗುವಾಗ ಎಚ್ಚರವಿದ್ದು ಆರಾಧನೆ, ಸ್ತುತಿ ಆರಾಧನೆಯೊಡನೆ ನಾವು ಹಾದಿ ಹೋಗುವಾಗ ಅದು ಬಹಳ ಒಳ್ಳೆಯದು. ನಾನು ಅನೇಕ ವರ್ಷಗಳಿಂದ ಬಿಡದೆ ಸುಮಾರು 1999 ಇಸವಿಯಿಂದ ಇದುವರೆಗೆ 31st ನೈಟ್ ನಾವು ಕ್ರಾಸ್ ಓವರ್ ಸರ್ವಿಸ್ 12 ಗಂಟೆಗೆ 5 ನಿಮಿಷ ಇರುವಾಗ ಸ್ತುತಿ ಆರಾಧನೆಗಳು ಪ್ರಾರಂಭ ಮಾಡಿ 12:05 ಅಥವಾ 12:10 ಒಂದು 15 ನಿಮಿಷ ಕಾಲ ಆತನನ್ನು ಸ್ತುತಿ ಆರಾಧನೆಯಲ್ಲಿ ಮಾಡಿ ನಾವು ಆ ಒಂದು ಹಳೆಯ ವರ್ಷದಿಂದ ಹೊಸ ವರ್ಷಕ್ಕೆ ಹಾದು ಹೋಗ್ತಿದ್ದೆವು. ಪ್ರತಿ ವರ್ಷ ದೇವರು ಒಂದೊಂದು ವಾಗ್ದಾನಗಳ ಮಾತುಗಳನ್ನು ಕೊಡ್ತಾ ಇದ್ದ, ಒಂದೊಂದು ಮಾತುಗಳನ್ನು. ಹಳೆಯ ವರ್ಷ ಹೋಯಿತು, ಹೊಸ ವರ್ಷ ಬಂತು. ಸತ್ಯವೇದದಲ್ಲಿ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. ನಮ್ಮನ್ನೇ ದೇವರು ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಮುಂದೆ ಹೇಳ್ತದೆ, ಪೂರ್ವ ಸ್ಥಿತಿಗಳೆಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು. ಈ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವಿತ ದೇವರಿಂದ ಅಲಂಕೃತವಾಗಿರುವ ಜೀವಿತ, ಅಂತರ್ಯದಲ್ಲಿ ದೇವರ ವಾಕ್ಯದಿಂದ ಅಲಂಕೃತವಾಗಿ ನಡೆಸಲ್ಪಡಲಿ ಎಂಬುದಾಗಿ ನನ್ನ ಬಯಕೆ. ಎಲ್ಲರ ಜೀವಿತವು ಆ ರೀತಿಯಾಗಿ ಆತ್ಮಿಕವಾಗಿ ಅಲಂಕಾರದಲ್ಲಿ ನಡೆಸಲ್ಪಡಲಿ ಎಂಬುದಾಗಿ ನನ್ನ ಬಯಕೆ. ಇಷ್ಟು ವರ್ಷ ಏನಾಯಿತು ಅದೆಲ್ಲವನ್ನು ಮರೆತು ಬಿಟ್ಟು ಈ ಜನವರಿ 1ರಿಂದ ಆಲ್ರೆಡಿ 1 ಆಯಿತು, 2 ಆಯಿತು, 3ನೇ ತಾರೀಕಿನಲ್ಲಿ ನಾವಿದ್ದೇವೆ. ಈ 3ನೇ ತಾರೀಕಿನಿಂದ ದೇವರು ನಮ್ಮನ್ನು ಅದ್ಭುತವಾಗಿ, ವಿಚಿತ್ರವಾಗಿ, ಮಹಿಮೆಕರವಾಗಿ ಇಡೀ ವರ್ಷ ಎಲ್ಲ ನಡೆಸಲಿ. ಯಾವ ಸಮಸ್ಯೆ ಇಲ್ಲದೆ ಸಭೆ ಮಹಿಮೆಯಿಂದ ಮಹಿಮೆಗೆ ಹಾದು ಹೋಗಲಿ ಎಂಬುದಾಗಿ ಬಯಕೆ. ಪ್ರತಿ ವರ್ಷ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ದೇವರು ಹೊಸ ವರ್ಷದ ಒಂದು ವಾಕ್ಯವನ್ನು ಕೊಡ್ತಿದ್ದ. ಆ ಒಂದು ವಾಕ್ಯ ಅದ್ಭುತವಾಗಿ, ವಿಚಿತ್ರವಾಗಿ ನಂಬಿದಾಗ ಆ ವಾಕ್ಯ ಇದು ಈ ವರ್ಷ ಕೊಟ್ಟಂಥ ವಾಗ್ದಾನದ, ಈ ವರ್ಷ ದೇವರು ನನಗೆ ವಾಗ್ದಾನಕರವಾಗಿ ಕೊಟ್ಟಂಥ ಒಂದು ಮಾತು ಅಥವಾ ವಚನ ಎಂಬುದಾಗಿ ನಾವು ನಂಬಿ ಅದನ್ನು ಸ್ವೀಕರಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಆ ವಾಕ್ಯ ವರ್ಷ ಇಡೀ ಆ ವಾಕ್ಯದಲ್ಲಿ ನಾವು ನಡೀತೇವೆ. ವರ್ಷ ಇಡೀ ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಡೇ ಬೈ ಡೇ ಅದು ನೆರವೇರುತ್ತದೆ. ಸೊ ಈ ವರ್ಷ ಇನ್ನೊಂದು ಮಾತು, ದೇವರು ಕೊಟ್ಟಂಥ ಮಾತನ್ನು ನಾನು ಹೇಳ್ತೇನೆ. 2 ಕೊರಿಂಥ 3ನೇ ಅಧ್ಯಾಯ 10ನೇ ವಚನ, ಅಧಿಕ ಪ್ರಭಾವವುಳ್ಳದ್ದು ಬಂದದ್ದರಿಂದ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವ ಇಲ್ಲದಂತಾಗುತ್ತದೆ. ಹಳೆ ವರ್ಷ ಹೋಯಿತು. ಹಳೆ ವರ್ಷ ಅಂದರೆ 25ನೇ ಇಸವಿ ಹೋಯಿತು. ಅದು ನೆನಪು ಮಾತ್ರ. ನಮ್ಮ ಜಾಗ ತಗೊಂಡಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ವೆಹಿಕಲ್ ತಗೊಂಡಿರ್ಬೋದು, ಏನೇ ಇರ್ಬೋದು, ಅದು ಅದು ಸಹ ಡೇ ಬೈ ಡೇ ಹಳತಾಗ್ತದೆ. ಬಟ್ ಹಳೆ ವರ್ಷದ್ದು ಹಳೇತು ಹೋಯಿತು. ಈಗ ಹೊಸ ವರ್ಷದಲ್ಲಿದ್ದೇವೆ. ಅದಕ್ಕೆ ಇನ್ನೊಂದು ವಚನ ಐಸಾಯದಲ್ಲಿ ಹೇಳ್ತದೆ, ಐಸಾಯ 48:6, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಈಗೋ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅದು ಈಗಲೇ ತಲೆದೋರುತ್ತದೆ. ಏನೆಲ್ಲ ಆಗಿದೆ ನಮ್ಮ ಜೀವಿತ ಪ್ರಭಾವವುಳ್ಳದಾಗಬೇಕಾದ್ರೆ, ದೇವರ ಅಧಿಕ ಪ್ರಭಾವದಲ್ಲಿ ನಡೆಸಲ್ಪಡಬೇಕಾದ್ರೆ, ಪ್ರಭಾವ ಅಂದರೆ ಗ್ಲೋರಿ, ದೇವರ ಅಧಿಕ ಪ್ರಭಾವದಲ್ಲಿ ನಡೆಸಲ್ಪಡಬೇಕಾದರೆ ಹಳೆ ತನ್ನೆಲ್ಲವನ್ನು ಮರೆತು ಬಿಟ್ಟು, ಗಾರ್ಬೇಜ್ ಏನೆಲ್ಲ ನಮಗೆ ಆಗಿದೆ, ಮಾನಸಿಕ ಹಿಂಸೆ, ಅವಮಾನಗಳು, ಅದೆಲ್ಲವನ್ನು ಲಾಸ್ಟ್ ವೀಕ್ ಮಾತಾಡಿದೆ, ಎಲ್ಲವನ್ನು ಮರೆತು ಇನ್ನು ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನ, ಏನು ನೆರವೇರ್ತದ, ಒಳ್ಳೆಯ ಸಂಗತಿಗಳು, ಅದಕ್ಕೋಸ್ಕರ ಅದನ್ನು ಎದುರು ನೋಡುತ್ತಾ ಪೌಲನು ಹೇಳ್ತಾನೆ, ಆತನು ನನಗೆ ಇಟ್ಟಂಥ ಬಿರುದನ್ನು ಹಿಡಿಯುವುದಕ್ಕೋಸ್ಕರ ಎದೆ ಬುಗ್ಗಿದವನಾಗಿ ಓಡುತ್ತಾ ಇದ್ದೇನೆ. ನಮ್ಮ ಓಟ ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನಾಗಿರುವ ಕ್ರಿಸ್ತ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡುವ, ದೇವರ ಮಕ್ಕಳನ್ನು ಗೌರವಿಸುವ, ದೇವ ಸಭೆಯನ್ನು ಪ್ರೀತಿಸುವ, ದೇವ ಜನರನ್ನು ಪ್ರೀತಿಸುವ, ದೇವರ ಕಂಪ್ಯಾಷನ್ನಲ್ಲಿ ನಡೆಯುವ, ದೇವರು ಮಾಡಿದ ವಾಗ್ದಾನವನ್ನು ಬಿಗಿಯಾಗಿಡ್ಕೊಳ್ಳುವ, ಹೋಲ್ಡ್ ಫಾಸ್ಟ್, ಬಿಗಿಯಾಗಿಡ್ಕೊಳ್ಳುವ. ನನ್ನ ಪ್ರಿಯ ದೇವ ಜನರೇ, ಪ್ರತಿ ವರ್ಷ ಮಾತನಾಡುವ ಹಾಗೆ ಈ ವರ್ಷ ಸಹ ಪ್ರಾರ್ಥನೆಗೆ ಕೂತಾಗ ದೇವರು ಒಂದು ಮಾತು ಮಾತಾಡಿದ. 48ನೇ ಅಧ್ಯಾಯ, ಐಸಾಯ 41ನೇ ಅಧ್ಯಾಯ 18ನೇ ವಚನ, ಅದು ಹೀಗೆ ಹೇಳ್ತದೆ, ಬೋಳುಗುಡ್ಡೆಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ
ಅರಣ್ಯವನ್ನು ಕೆರೆಯನ್ನಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿಯೂ ಮಾಡುವೆನು. ಇದು ವಾಗ್ದಾನ. ಮಾಡಿದಾಗ ಅಲ್ಲಿ 19ನೇ ವಚನ ಮತ್ತು 20ನೇ ವಚನ ಹೇಳ್ತದೆ, ದೇವದಾರು, ಕಸ್ತೂರಿ, ಜಾಲಿ, ಸುಗಂಧ, ಓಲಿವ ಮರಗಳನ್ನು ಅಡವಿಯಲ್ಲಿ ನಡುವೆನು. ತುರಾಯಿ, ತಪಸಿ, ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸುವೆನು. ತೋಪು ಅಂದರೆ ದೊಡ್ಡ ಅರಣ್ಯ. ಆಗ ಯೆಹೋವನ ಹಸ್ತವು ಇದನ್ನು ಮಾಡಿದೆ, ಹೌದು, ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಸೃಷ್ಟಿಸಿದ್ದಾನೆ ಎಂದು ಎಲ್ಲರೂ ಕಂಡು ತಿಳಿದು ಮನಮುಟ್ಟಿ ಗ್ರಹಿಸಿಕೊಳ್ಳುವರು ಎಂಬುದೇ. ನನ್ನ ಪ್ರಿಯ ದೇವಜನರೇ, ಬೋಳುಗುಡ್ಡ ಅಂದರೆ ಬ್ಯಾರನ್ ಲ್ಯಾಂಡ್. ಬ್ಯಾರನ್, ಅದರಲ್ಲಿ ಏನಾಗುವುದಿಲ್ಲ, ಕೇವಲ ಅದು ಗುಡ್ಡ ಮಾತ್ರ, ಅದರಲ್ಲಿ ಯಾವ ಲಾಭ ಇಲ್ಲ. ಈಗಾದರೆ ಮಾರಿದರೆ ದುಡ್ಡು ಸಿಗ್ತದೆ, ಅದು ಬೇರೆ ಮಾತು. ಬಟ್ ಈ ಹಳೆ ಒಡಂಬಡಿಕೆಯಲ್ಲಿ ಅದರ ಅರ್ಥ ಏನಂದರೆ, ಬೋಳುಗುಡ್ಡ ಅಂದರೆ ಬ್ಯಾರನ್ ಲ್ಯಾಂಡ್. ನೀವು ಅರ್ಥ ಮಾಡಿಕೊಳ್ಳಿ, ಬೋಳುಗುಡ್ಡದಲ್ಲಿ ನದಿಗಳು ಹೋಗಲಿಕ್ಕೆ ಆಗ್ತದಾ? ಗುಡ್ಡದಲ್ಲಿ ನದಿಯಲ್ಲಿ ಹುಟ್ಟೋದು, ಗುಡ್ಡದ ಮೇಲೆ ನದಿಯಲ್ಲಿ ಬರೋದು ಚಾನ್ಸೇ ಇಲ್ಲ. ಇದು ಬಹಳ ಅಸಾಧ್ಯವಾದದ್ದು. ಆದರೆ ದೇವರು ಹೇಳ್ತಾನೆ, ಈ ವರ್ಷ ಅಸಾಧ್ಯವಾದ ಕಾರ್ಯಗಳನ್ನು ದೇವ ಮಕ್ಕಳ, ಮುಖ್ಯವಾಗಿ ಇದು ನಮ್ಮ ಸಭೆಗೆ ದೇವರು ಮಾತನಾಡಿದ್ದು, ಅದನ್ನೇ ನಾನು ಮಾತಾಡ್ತಾ ಇದ್ದೇನೆ. ಬಟ್ ಯಾರು ಕೂಡ ಇದನ್ನು ಸ್ವೀಕರಿಸಿದರೆ, ಈ ವಾಗ್ದಾನ ನಮಗೂ ಇರಲಿ ಅಂತ ನೀವು ಸ್ವೀಕಾರ ಮಾಡಿದರೆ 100% ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಬೋಳುಗುಡ್ಡಗಳು ಏನಿಲ್ಲ, ಕಂಪ್ಲೀಟ್ ಒಣಗಿ ಹೋಗಿದೆ, ನೀರಿಲ್ಲ. ಸತ್ಯವೇದದಲ್ಲಿ ನೀರು ವಾಕ್ಯವನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಹಾಗಾಗಿ ಬೋಳುಗುಡ್ಡದಲ್ಲಿ ನದಿಗಳನ್ನು ಹರಿಸುವುದಂದರೆ ಅಲ್ಲಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ದೇವರು ಈ ವರ್ಷದಲ್ಲಿ ಮಾಡುವ ಅದ್ಭುತ ಎಂಥ ಲೆವೆಲಿನ ಅದ್ಭುತ ಅಂದರೆ, ಬೋಳುಗುಡ್ಡ ಇರುವಂಥ ಸಿಚುವೇಶನ್ನಲ್ಲಿ ದೇವರ ವಾಕ್ಯವನ್ನು ಹರಿಸಿ, ನದಿಯನ್ನು ಹರಿಸಿ, ನದಿಗಳನ್ನು. ಸತ್ಯವೇದ ಹೇಳ್ತದೆ, 7ನೇ ಅಧ್ಯಾಯ 37ನೇ ವಚನ, ಯೋಹಾನನು ಬರೆದ ಸುವಾರ್ತೆ, ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ದೇವರ ಜೀವಕರವಾದ ನೀರಿನ ಹೊಳೆಗಳನ್ನೇ ಹರಿಸುತ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾರೆ, ಕೂಗಿ ಹೇಳಿದ್ದಾರೆ ಜಾತ್ರೆಯ ದಿನದಲ್ಲಿ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ನದಿಗಳೇ ಹರಿಯುವುದು. ವಾಕ್ಯದ ಫ್ಲೋ, ಅವನು ವಾಕ್ಯದಿಂದ ಜೀವಿಸುತ್ತಾನೆ. ಈ ಬೋಳುಗುಡ್ಡಕ್ಕೆ ಆ ನದಿಗಳನ್ನು ಹರಿಸುವಾಗ ಆ ಬೋಳುಗುಡ್ಡದಲ್ಲಿ ಒಳ್ಳೆಯ ತೋಟ ಆಗ್ತದೆ. ಅಲ್ಲಿಯವರೆಗೆ ಅದು ಬ್ಯಾರನ್, ಒಣಗಿದೆ, ಎಲ್ಲ ಡ್ರೈ. ಇದುವರೆಗೆ ಏನೆಲ್ಲ ಡ್ರೈ ಇತ್ತು, ಡ್ರೈ ಸಿಚುವೇಶನ್, ಒಣಗಿದ ಸಿಚುವೇಶನ್, ಯಾವ ನಿರೀಕ್ಷೆ ಇಲ್ಲ. ಬಟ್ ದೇವರು ಹೇಳ್ತಾನೆ, ಅಂಥ ಒಂದು ಸಿಚುವೇಶನ್ನಲ್ಲಿ ನಾನು ನದಿಗಳನ್ನು ಹರಿಸ್ತೇನೆ. ವಾಕ್ಯದ ನದಿ. ಬೈಬಲ್ ಹೇಳ್ತದೆ, ಒಂದು ನದಿಯದೇ, ಅದು ಪರಾತ್ಪರ ನಿವಾಸ ಸ್ಥಾನದಿಂದ ಹೊರಡುತ್ತದೆ, ಅದು ದೇವನಗರವನ್ನು ಹರ್ಷಿಸುವಂತೆ ಮಾಡುತ್ತದೆ. ಒಂದು ನದಿಯದೇ, ಒಂದು ನದಿ. ಅದು ಎಲ್ಲಿ ಇದೆ ಅಂದರೆ ವಚನ, ಒಂದು ನದಿ. ಕೀರ್ತನೆ 46ನೇ ಅಧ್ಯಾಯ 4ನೇ ವಚನ. ಕೀರ್ತನೆ 46ನೇ ಅಧ್ಯಾಯ 4ನೇ ವಚನ. ಒಂದು ನದಿಯದೇ, ಅದು ಪರಾತ್ಪರ ನಿವಾಸ ಸ್ಥಾನದಿಂದ ಹೊರಡುತ್ತದೆ. ಹಾಗಾದರೆ ಬೋಳುಗುಡ್ಡೆಗೆ ನದಿ ಎಲ್ಲಿಂದ ಬರಬೇಕು? ಬೋಳುಗುಡ್ಡೆಗೆ ನದಿ ಪರಾತ್ಪರ ನಿವಾಸ ಸ್ಥಾನದಿಂದ ಹೊರಡುತ್ತದೆ. ನನ್ನ ಪ್ರಿಯ ದೇವಜನರೇ, ಆ ನದಿ ಬಂದು ಆ ಗುಡ್ಡವನ್ನು ತೊಯಿಸುವಾಗ, ಒದ್ದೆ ಮಾಡುವಾಗ, ಅಲ್ಲಿ ಹೇಳಿದರೆ ಅಲ್ಲಿ ಎಂಥ ಎಲ್ಲ ಮರಗಳನ್ನು ಬೆಳೆಸ್ತಾನೆ. ಮರುಭೂಮಿಯಲ್ಲಿ ಕೂಡ ಅಂಥ ಮರಗಳು ಬೆಳೆಯುತ್ತದೆ, ಗುಡ್ಡದಲ್ಲಿ ಕೂಡ ಅಂಥ ಮರಗಳು ಬೆಳೆಯುತ್ತದೆ, ಕಾಸ್ಟ್ಲಿ ಮರಗಳು. ಮತ್ತು ಇನ್ನೊಂದು ಎಲ್ಲಿ ತಗ್ಗುಗಳಲ್ಲಿ ಒರತೆಗಳನ್ನು, ಸ್ಪ್ರಿಂಗ್. ಮರುಭೂಮಿಯಲ್ಲಿ ಬುಗ್ಗೆ, ತಗ್ಗಿನಲ್ಲಿ ಸ್ಪ್ರಿಂಗ್ ವಾಟರ್ ಮಿನರಲ್ ವಾಟರ್, ಬುಗ್ಗೆಗಳಲ್ಲಿ ವಿಟಮಿನ್ ಇರುವಂಥ ನೀರು, ಮಿನರಲ್ ಇರುವಂಥ ನೀರು. ಇದು ಏನು ಮಾಡ್ತದೆ ಅಂದರೆ, ಒಂದು ಪರಿಶುದ್ಧ ನೀರು, ಮತ್ತೊಂದು ಮಿನರಲ್ ಇರುವ ನೀರು. ಜನರ ಜೀವಿತ ಪರಿಶುದ್ಧತೆಯಿಂದ ಮಾರ್ಪಡಿಸುತ್ತಾನೆ, ಪರಿಶುದ್ಧರಾಗಿ ಜನರು ಜೀವಿಸುವಂತೆ ಮಾಡುತ್ತಾನೆ. ಮಿನರಲ್ಗಳು ಈ ಸ್ವಾಭಾವಿಕ ದೇಹಕ್ಕೆ ಪುಷ್ಟಿ ಕೊಡುತ್ತವೆ. ಅದೇ ರೀತಿಯಾಗಿ ಆತ್ಮೀಕ ಮಿನರಲ್ಸ್, ಆತ್ಮೀಕ ಜೀವಿತಕ್ಕೆ ಆತ್ಮಿಕ ವಾಕ್ಯದ ಮಿನರಲ್ಸ್ ಉಳ್ಳಂಥ ವಾಕ್ಯ ಬರುವಾಗ ಅವನ ಆತ್ಮಿಕ ಸ್ಥಿತಿ ಕೂಡ ಉನ್ನತ ಮಟ್ಟದಲ್ಲಿರುತ್ತದೆ. ಮರುಭೂಮಿಯೂ ಅರಣ್ಯ, ಗುಡ್ಡದಲ್ಲಿ ಕೂಡ ಅರಣ್ಯ, ತಗ್ಗುಗಳಲ್ಲಿ ಕೂಡ ಒಳ್ಳೆಯ ಸುಂದರವಾದ ಮರಗಳು ಬೆಳೆಯುತ್ತದೆ. ಈಗ ಅನೇಕ ಒಣಗಿದ ಪರಿಸ್ಥಿತಿಗಳು
ದೇವರು ಮಾರ್ಪಡಿಸಿ ಸುಂದರವಾದ ತೋಟವನ್ನಾಗಿ ಮಾಡ್ತಾ ಇದ್ದಾನೆ. ಫಲ ಕೊಡುವ ತೋಟ, ಅರಣ್ಯದ ಮರಗಳು, ಎಲ್ಲ ಮರಗಳನ್ನು ಈ ವಾಕ್ಯದ ಮೂಲಕ ಬ್ಯಾರನ್ ಲ್ಯಾಂಡ್, ಮರುಭೂಮಿ ಕೂಡ ಬ್ಯಾರನ್. ಅದರಲ್ಲಿ ಖಾಲಿ ಸೌದಿ ಅರೇಬಿಯಾದಲ್ಲ ಮರುಭೂಮಿಯಲ್ಲಿ ಆಯಿಲ್ ಸಿಗ್ತದೆ. ಇಲ್ಲಿ ಎಂತ ಸಿಗ್ತದೆ? ಏನು ಸಿಗುವುದಿಲ್ಲ. ಗುಡ್ಡದಲ್ಲಿ ಏನು ಸಿಕ್ಕಿತ್ತು? ಏನು ಸಿಗುವುದಿಲ್ಲ, ಎಲ್ಲ ಡ್ರೈ. ಈ ಗುಡ್ಡ ಮತ್ತು ಮರುಭೂಮಿಯನ್ನು ನೋಡುವುದಲ್ಲ, ಮರುಭೂಮಿ ಅಂತ ಪರಿಸ್ಥಿತಿ, ಒಣಗಿದ ಗುಡ್ಡದಂಥ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಯನ್ನು ಈ ವರ್ಷ ದೇವರು ಬದಲು ಮಾಡಿ ಸಮೃದ್ಧಿಕರವಾದ ಜೀವಿತ, ಆತ್ಮಿಕವಾದ ಸಮೃದ್ಧಿಯನ್ನು ತಂದಾಗ ಸ್ವಾಭಾವಿಕವಾದ ಸಮೃದ್ಧಿ ಅದು ನಮ್ಮನ್ನು ಫಾಲೋ ಮಾಡ್ತದೆ. ಗುಡ್ಡದಲ್ಲಿ ಮರ ಬೆಳೆಯುವಂಥದ್ದು, ನದಿಯನ್ನು ಹರಿಸುವಂಥದ್ದು ನಂಬಲಿಕ್ಕೆ ಅಸಾಧ್ಯ. ದ್ಯಾಟ್ ಮೀನ್ಸ್ ಈ ವರ್ಷ ಆ ರೀತಿಯಾದ ಫೈತ್ನಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ. ಈ ಮಾತನ್ನು ನಂಬುವಾಗ ಗುಡ್ಡದಂಥ ಬ್ಯಾರನ್ ಲ್ಯಾಂಡಿನಲ್ಲಿ, ಗುಡ್ಡದಂಥ ಎತ್ತರ ಪ್ಲೇಸ್ನಲ್ಲಿ ನದಿಗಳನ್ನು ಹರಿಸುವ ದೇವರು, ಅದನ್ನು ನಂಬುವುದು ಸುಲಭ ಅಲ್ಲ ಜನರಿಗೆ ಸ್ವಾಭಾವಿಕ ಬುದ್ಧಿಯಲ್ಲಿ. ಬಟ್ ಆತ್ಮಿಕವಾಗಿ, ಆತ್ಮೀಕ ಮನಸ್ಸಿನಿಂದ, ಆತ್ಮೀಕ ಜ್ಞಾನದಿಂದ ಅದನ್ನು ನಂಬಲಿಕ್ಕೆ ಈಸಿ. ದ್ಯಾಟ್ ಮೀನ್ಸ್ ನಿಮ್ಮ ಬಿಲೀಫ್ ಲೆವೆಲ್, ಆ ಫೇತ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನೀವು ನಂಬಿಕೆಯಲ್ಲಿ ಇನ್ನೊಂದು ಹಂತಕ್ಕೆ ದೇವರು ಕೊಂಡೋಗುತ್ತಾನೆ. ಎಲ್ಲಿ ಕೂಡ ಬ್ಯಾರನ್ ಲ್ಯಾಂಡ್, ಒಣಗಿದಂಥ ಏನೆಲ್ಲ ಸ್ಥಿತಿ ಇದೆ, ಏನೂ ಇಲ್ಲ, ಎಲ್ಲ ಡ್ರೈ, ಅದನ್ನು ಕೂಡ ಸುಂದರವಾದ ತೋಟ ಆಗುವಂತೆ. ಆ ಒಣಗಿದ ಗುಡ್ಡದಲ್ಲಿ ಗಿಡಗಳೆಲ್ಲ ಇದ್ದರೆ ಜನರಲ್ಲಿ ವಿಹಾರಕ್ಕೆ ಬರುತ್ತಾರೆ, ಅನೇಕ ಜನರು ಬರುತ್ತಾರೆ. ನನ್ನ ಪ್ರಿಯ ದೇವ ಜನರೇ, ಅರ್ಥ ಮಾಡಿಕೊಳ್ಳಿ. ಸೊ ಈ ವರ್ಷ ದೇವರು ನನಗೆ ಇನ್ನೂ ಸಹ ಉಂಟು, ಸಮಯ ಆಗ್ತಾ ಬಂತು ಆದರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಬಟ್ ಸಿಂಪಲ್ ಬ್ರೀಫಾಗಿ ನಾನು ಬಿಡಿಸಿದ್ದೇನೆ. ಐಸಾಯ 35:1 ಅದರೇ ಸಂಬಂಧಪಟ್ಟಂಥ ವಚನ 35:1 ಅದು ಹೇಳ್ತದೆ, ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು, ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸ ಪಡುವುದು. ಲೆಬನೋನಿನ ಮಹಿಮೆಯು ಕಾರ್ಮೇಲಿನ ಮತ್ತು ಶಾರೋನಿನ ವೈಭವ ಅದಕ್ಕೆ ದೊರಕುವುದು. ಇದರ ಸೇಮ್ ವರ್ಡ್ ಅದು. ಶಾರೋನಿನ ಮಹಿಮೆಯು ಅದಕ್ಕೆ ದೊರಕುವುದು. ಗುಡ್ಡದಲ್ಲಿ ಅದು ವಿಹಾರ ಕೇಂದ್ರವಾಗಿ ಮಾರ್ಪಡುತ್ತದೆ ಮತ್ತು ದೂರದಿಂದ ಬೆಟ್ಟ ನೋಡುವಾಗ ಫಲಭರಿತ ಬೆಟ್ಟವಾಗಿ ಕಾಣಿಸಲ್ಲ. ದೂರದಿಂದಲೇ ಗುರುತಿಸಿಕೊಳ್ತಾರೆ ನಿಮ್ಮನ್ನು ನೋಡುವಾಗ, ದೇವರು ಇವನನ್ನು ಫಲಭರಿತವಾಗಿ ಮಾಡಿದ್ದಾನೆ, ಅವನಲ್ಲಿ ಫಲಗಳು ಕಾಣ್ತದೆ. ಇದು ಟೋಟಲಿ ಏನು ತೋರಿಸುವಂಥದ್ದಂದರೆ ಈ ವರ್ಷ ದೇವರು ಫ್ರೂಟ್ಫುಲ್ ಆಗಿ ಮಾಡುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾನೆ. ಯಾರೆಲ್ಲ ಇದನ್ನು ನಂಬುತ್ತಾರೆ ಅವರೆಲ್ಲರೂ ಈ ವರ್ಷದಲ್ಲಿ ತುಂಬ ಫ್ರೂಟ್ಫುಲ್ ಆಗುತ್ತಾರೆ. ನಿಮ್ಮ ಮಕ್ಕಳು ಫ್ರೂಟ್ಫುಲ್ ಆಗುತ್ತಾರೆ, ನಿಮ್ಮ ಕುಟುಂಬ ಫ್ರೂಟ್ಫುಲ್ ಆಗ್ತದೆ, ವೈಯಕ್ತಿಕವಾಗಿ ನೀವು ಕೂಡ, ನಿಮ್ಮಲ್ಲಿ ಫಲ ಕಾಣಿಸ್ತದೆ. ನನ್ನಲ್ಲಿದ್ದು ಫಲವನ್ನು ಕೊಡುವವನು ಇನ್ನೂ ಕೂಡ ಹೆಚ್ಚು ಫಲ ಕೊಡುವಂತೆ ದೇಶು ಶುದ್ಧಿ ಮಾಡುತ್ತಾನೆ. ಸೊ ಇದುವರೆಗೆ ನೀವು ಫಲ ಕೊಡಲಿಲ್ಲ, ಆತ್ಮಿಕವಾಗಿ ಫಲ ಕೊಡಲಿಕ್ಕೆ ಆಗಲಿಲ್ಲ, ಎಲ್ಲ ಡ್ರೈ ಇದೆ. ಅಧಿಕವಾದ ಫಲವನ್ನು ಕೊಡುವಂತೆ ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಖಂಡಿತವಾಗಿ, ನನ್ನನ್ನಂತೂ ನಡೆಸ್ತಾನೆ. ನಮ್ಮ ಸಭೆಗೆ ಕೊಟ್ಟಂಥ ಮಾತು, ನಮ್ಮ ಸಭೆ ಕೂಡ ಈ ವರ್ಷದಲ್ಲಿ ಅಧಿಕ ಫಲದಲ್ಲಿ ನಡೆಸಲ್ಪಡುತ್ತದೆ, ಫಲಭರಿತವಾಗಿರುತ್ತದೆ. ಒಂದು ವೇಳೆ ಗರ್ಭ ಬ್ಯಾರನ್ ಆಗಿದ್ದರೆ ಗರ್ಭಫಲವೂ ಕೂಡ ನೀವು ಕಾಣುತ್ತೀರಿ. ನಿಮ್ಮ ಮಕ್ಕಳು ತುಂಬ ಮೊಂಡರಾಗಿದ್ದಾರೆ, ಅವರಲ್ಲಿ ಕ್ರಿಸ್ತನಲ್ಲಿ ಫಲ ಕಾಣ್ತಾ ಇಲ್ಲ. ಈ ವರ್ಷ ಆ ಮೊಂಡ ಮಕ್ಕಳು ಕೂಡ ಕ್ರಿಸ್ತನಿಗೋಸ್ಕರ ಉರಿದು ಪ್ರಕಾಶಿಸುವಂತೆ ಆಗುತ್ತಾರೆ. ಅವರಲ್ಲಿ ಕೂಡ ಕ್ರಿಸ್ತನ ಫಲ ಕಾಣುತ್ತೆ, ಖಂಡಿತವಾಗಿ ಫಲ ಕಾಣುತ್ತೆ, ಪ್ರೀತಿಯಲ್ಲಿ ನಡೆಸಲ್ಪಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಹೊಸ ವರ್ಷ ಬಂತು, ಸಂಭ್ರಮ ಪಟ್ಟೆವು, ಹರ್ಷಿಸಿದೆವು, ಉಲ್ಲಾಸಿಸಿದೆವು, ಪ್ರಾರ್ಥನೆಯಲ್ಲಿ ನಮ್ಮ ದಿನವನ್ನು ಕಳೆದೆವು, ಆರಾಧಿಸಿದ ಕ್ರಾಸ್ ಓವರ್ ನೈಟ್ ಪಾಸಾದೆವು. ಬಟ್ ಈ ವರ್ಷವನ್ನು ಯಾರಿಗೆ ಕೊಟ್ಟಿದ್ದಾರೆ? ದೇವರು ನಮಗೆ ಕೊಟ್ಟಿದ್ದಾರೆ. ನನ್ನ ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ನಮಗೆ ಒಂದು ಉದ್ದೇಶದ ಮೇಲೆ ಕೊಟ್ಟಿದ್ದಾರೆ. ದೇವರ ಉದ್ದೇಶವನ್ನು, ಯೇಸುವಿನ ಉದ್ದೇಶವನ್ನು ನಾವು ಈ ವರ್ಷ ನೆರವೇರಿಸಬೇಕೆಂಬುದಾಗಿ ದೇವರು ಈ ವಚನವನ್ನು ಕೊಟ್ಟು ಹೊಸ ವರ್ಷವನ್ನು ನಮಗೆ ದಯಪಾಲಿಸಿ. ಹೊಸ ವರ್ಷದಲ್ಲಿ ನಾವು ಸಜೀವವಾಗಿದ್ದೇವೆ, ಜೀವದಲ್ಲಿದ್ದೇವೆ, ಬದುಕುತ್ತಾ ಇದ್ದೇವೆ.
ಖಂಡಿತವಾಗಿ 118ನೇ ಕೀರ್ತನೆ 17ನೇ ವಚನ ಹೇಳ್ತದೆ, ನೀನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯಾವಿನ ಕ್ರಿಯೆಯನ್ನು ಪ್ರಚುರಪಡಿಸುತ್ತೆ ಎಂಬುದಾಗಿ. ಸೊ ಹೊಸ ವರ್ಷ ದೇವರು ನಮಗೆ ದಯಪಾಲಿಸಿದ್ದಾನೆ. ಹೊಸ ವರ್ಷದಲ್ಲಿ ದೇವರಿಗೆ ಮಹಿಮೆಕರವಾಗಿ ಜೀವಿಸುವ, ಕ್ರಿಸ್ತನಿಗಾಗಿ ಜೀವಿಸುವ, ಕ್ರಿಸ್ತನ ಮಹಿಮೆಯಾಗಿ ಜೀವಿಸುವ, ಕ್ರಿಸ್ತನ ಮಹಿಮೆಯೊಡನೆ ಜೀವಿಸುವ. ಗಾಡ್ ಬ್ಲೆಸ್ ಯು. ಅಷ್ಟು ಮಾತ್ರ ಅಲ್ಲ, ಅಕ್ಟೋಬರ್ ತಿಂಗಳಿನಲ್ಲಿ ದೇವರು ಸಭೆಯನ್ನು ಕೊಟ್ಟ ಮಂಗಳೂರಿನಲ್ಲಿ ಬೋಳೂರು ಮಿಷನ್ ಕಾಂಪೌಂಡ್ನಲ್ಲಿ ಸುಮವಿಲದಲ್ಲಿ ನಾವು ಭಾನುವಾರ ಆರಾಧನೆಗೆ ಸೇರಿ ಬರ್ತಾ ಇದ್ದೇವೆ. ಎವ್ರಿ ಸಂಡೇ 8:30ಯಿಂದ 11 ಗಂಟೆ ತನಕ ಈ 2.5 ತಾಸಿನ ಆರಾಧನೆ ಇರ್ತದೆ. ಸ್ತುತಿ ಆರಾಧನೆ ಮತ್ತು ವಾಕ್ಯ ಸಂದೇಶ. ಸಭೆಯಾಗಿ ನಾವು ಸೇರಿ ಬರ್ತಾ ಇದ್ದೇವೆ. ಜನ ಬರ್ತಾ ಇದ್ದಾರೆ, ಕುಟುಂಬಗಳು ಬರ್ತಾ ಇವೆ. ಸೊ ಈ ಸಂಡೇ, ಕಮಿಂಗ್ ಸಂಡೇ, ಇದೇ ಸಂಡೇ, ನಾಳೆ ಅಲ್ಲ ನಾಳ್ದು, ನಮ್ಮ ಸಭೆಗೆ ಬೆಂಗಳೂರಿನಿಂದ ಐಸಾಕ್ ಥೋಮಸ್ ಎಂಬುವರು ಬರ್ತಾ ಇದ್ದಾರೆ. ಯಾರಾದರೂ ಸಭೆಗೆ ಹೋಗದವರಿದ್ದರೆ ಬನ್ನಿ. ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಪ್ರತಿ ಸಂಡೇ 8:30ಯಿಂದ 11 ಗಂಟೆ ತನಕ ಬೋಳೂರು ಮಿಷನ್ ಕಾಂಪೌಂಡ್ ಸುಮವಿಲ್ಲ ನಮ್ಮ ಡ್ಯಾಡಿ ಮನೆಯಲ್ಲಿ ಸ್ತುತಿ ಆರಾಧನೆ ಸಭೆಯ ಕಾರ್ಯಕ್ರಮ ನಡೀತಾ ಇದೆ. ಸೊ ಯು ಆರ್ ವೆಲ್ಕಮ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೊಸ ವರ್ಷದಲ್ಲಿ ಉನ್ನತ ಮಟ್ಟದಲ್ಲಿ ಆಶೀರ್ವದಿಸಿ ನಡೆಸಲಿ. ದೇವರ ಆಶೀರ್ವಾದ ಸದಾ ನಿಮ್ಮ ಸಂಗಡ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ಆಮೆನ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ, ಬ್ಲೆಸ್ಸೆಡ್ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್.